ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮಾಡಿದ ಪಾಪಕ್ಕೆ ಪಾತಾಳದಲ್ಲಿದ್ರೂ ಬಿಡ್ತಿರ್ಲಿಲ್ಲ. ಸಾಣಾಪುರದಲ್ಲಿ ರಕ್ಕಸತನ ಮೆರೆದಂಥ ಮೃಗಗಳನ್ನ ಪೊಲೀಸರು ಬೇಟೆಯಾಡಿದ್ದಾರೆ. ರಾಜ್ಯದ ಮಾನ ಕಳೆದಂಥ ಕೀಚಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಇತ್ತ ತುಂಗಭದ್ರಾ ತಟದಲ್ಲಿ ಮತ್ತಿನ ಸೊಪ್ಪಿನ ಘಾಟು ಹಸ್ತದಲ್ಲಿ ಜಟಾಪಟಿಗೆ ತಂದು ನಿಲ್ಲಿಸಿದೆ. ಇವಳು ಬಂಗಾರದ ಜಿಂಕೆ. ದುಬೈನಿಂದ ಚಿನ್ನದ ಮಾಲನ್ನ ಕದ್ದು ತಂದಂಥ ಚೋರಿ. ಜಸ್ಟ್ 14 kg ಅನ್ಕೊಂಡಿದ್ವಿ, ಆದ್ರೆ ತಿರುಗಿದ್ದು 40 ಬಾರಿ. ಹೊತ್ತು ತಂದಿದ್ದು 520 kg ಗೋಲ್ಡ್. ಇತ್ತ ಸುಂದರಿಯ ಸಂಪರ್ಕ ಸಚಿವರೊಬ್ಬರಿಗೆ ಬಿಸಿತುಪ್ಪವಾಗಿದೆ. ಜಮೀನು ಮಂಜೂರು ಮಾಡಿದ್ದಂಥ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕೊಂಡಿದೆ. ಸಿದ್ದು ಸರ್ಕಾರಕ್ಕೆ 4-5 ತಿಂಗಳಷ್ಟೇ ಆಯುಷ್ಯವಂತೆ ಹೇಳಿದ್ ನಾವಲ್ಲ, ರೇವಣ್ಣ ಪುತ್ರ ಸೂರಜ್. ಅದ್ಯಾವ ಕ್ಯಾಲ್ಕುಲೇಷನ್ ನಲ್ಲಿ ಹೇಳಿದ್ರೋ. ಮೋಸ್ಟ್ಲಿ ಬಿಜೆಪಿ ಕಾಣ್ತಾ ಇರುವಂತ ನವೆಂಬರ್ ಕ್ರಾಂತಿ ಕನಸು ಸೂರಜ್ಗೆ ಬಿದ್ದ ಕಾಣಿಸ್ತಾ ಇದೆ. ಆದ್ರೆ ಅಂತದ್ಯಾವ ಒಡಕೂ ನಮ್ಮಲ್ಲಿಲ್ಲ ಅಂತ ಪಾಟೀಲ್ರು ಸಮರ್ಥಿಸಿಕೊಂಡ್ರು. ದುಬೈನ ಅಂಗಳದಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಕದನ ನಡೀತಾ ಇದೆ. ಬ್ಯಾಟ್ ಆಯ್ಕೆ ಮಾಡಿಕೊಂಡಂತಹ ಕಿವೀಸ್ನ ಕಿವಿ ಹಿಂಡಿದ ಬೌಲರ್ಗಳು 251ಕ್ಕೆ ಕಟ್ಟಿ ಹಾಕಿದ್ರು. ಈ ಸವಾಲು ಬೆನ್ನು ಹತ್ತಿದಂತಹ ಭಾರತ ಅಬ್ಬರಿಸಿದೆ. ರೋಹಿತ್ ಆಕ್ರಮಣಕಾರಿ ಆಟಕ್ಕೆ ನ್ಯೂಜಿಲೆಂಡ್ ಬೆವರಿಳಿದಿದೆ. ಟೀಂ ಇಂಡಿಯಾ ಗೆಲುವಿನ ನಿರೀಕ್ಷೆಯಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.